ವರದಕ್ಷಿಣೆ ತಾರಗಕ್ಕೆ ಆ ಹೆಣ್ಣನ್ನ ಸೀಮೆ ಎಣ್ಣೆ ಹಾಕಿ ಸುಟ್ಟು ಬಿಟ್ಟಿದ್ದಾರೆ. ನೋಡ್ತೀವಿ ಏನು ಮಾಡೋದು? ಹಣದ ಆಸೆಗಾಗಿ ಮಾನವರು ಎಂತೆಂತ ಹೀನ ಕೃತ್ಯ ಮಾಡ್ತಾ ಇದ್ದಾರೆ. ಹಣಕ್ಕಾಗಿ ತಾಯಿ ಹಾಗೂ ತಂಗಿಯನ್ನ ಸೂಳಿತನಕ್ಕೆ ಹೆಣಿಸುವುದು ಬಿಡುವುದಿಲ್ಲ ಈ ಜನ. ಜನರ ಜಗಳ ನಮ್ಗೆ ನೋಡ್ತೀನಿ, ಹೆಣ್ಣಂದ ಮೇಲೆ ಎಲ್ಲರಷ್ಟೇ. ಆದ್ರೆ ನಾನು ನಿನ್ನ ಮದುವೆ ಆದ ಮೇಲೆ ನಿನ್ನ ಬಗ್ಗೆನೂ ಕೂಡ ನಾನು ವಿಚಾರ ಮಾಡಬಾರದು. ಯಾಕಣ್ಣ ಹಗಲೆಲ್ಲ ನನ್ನ ಮದುವೆ ಚಿಂತೆ, ಕಾಲು ಬಂದಾಗ ತಾನೇ ಆಗುತ್ತೆ. ವೀರರಾಣಿ ಅಕ್ಕ ಮಾಡೋದಕ್ಕೆ ಇರ್ತೀನಣ್ಣ. ಆದ್ರೆ ನೀನು ಕೊನೆಗೆ ವೀರರಾಣಿ ಅಕ್ಕ ಮಾದೇವಿ ಅಂತ ಇದ್ದರು ಕೂಡ ಈಗಿನ ಕಾಲದಲ್ಲಿ ಕೌಶಿಕನಂತ ಕಾಮಕರು ಕೂಡ ಇದ್ದಾರೆ. ನೋಡ್ತೀನಿ, ಅದೇ ರೀತಿಯಾಗಿ ನೀನು ಮರು ಮದುವೆ ಆಗದಿದ್ದರೂ ಕೂಡ ಪರವಾಗಿಲ್ಲ. ಆದ್ರೆ ಈ ಮನೆತನಕ್ಕೆ ನನಗೋಸ್ಕರವಾಗಿ ಮರು ಮದುವೆಯಾಗಿ ಈ ಮನೆತನದ ಕೀರ್ತಿ ತರಬೇಕ ತಂಗಿ, ಕೀರ್ತಿ ತರಬೇಕು. ಹಿರಿಯರ ಮಾತಿಗೆ ಮನ್ನಣೆ ಕೊಟ್ಟು ಕೌಶಿಕ ಮಹಾರಾಜ ಮದುವೆ ಆದಂತ ಅಕ್ಕ ಮೇಲೆ ಸೌಕರ್ಯ ಸೂತ್ರವಾಗಿರುವಣ್ಣ. ಸತ್ಯವಾದ ಸಾವಿತ್ರಿ ಮದುವೆ ಆದ ಗಂಡನ ಕಳೆಕೊಂಡು ವಿಧವೆ ಆದಳಲ್ಲಣ್ಣ. ಯಾರ ಅನಿವಾರ್ಯ ಯಾರೇನು ಬರ್ದಿರಣ್ಣ. ಹೌದು, ಸತಿ ಸಾವಿತ್ರಿ ಎಂಬ 5 ಅಕ್ಷರ ಈ ಭರತ ಭೂಮಿಯಲ್ಲಿ ಅಳಿಸಲಾಗದ ಅಕ್ಷರ. ಸತಿ ಸಾವಿತ್ರಿ ಅಂತ ಹಾಕಬೇಕು ಬೇಡ. ನೀನು ಈ ಒಂದು ಮನೆತನಕ್ಕೆ ಕೀರ್ತಿ ತಂದು ಈ ಅಣ್ಣನಿಗೋಸ್ಕರ ಮರು ಮದುವೆ ಆಗಲೇಬೇಕು ತಂಗಿ. ಆ ಕಾಲ ಬಂದಾಗ ಮಾತಾಡೋಣ. ಸರಿ, ನಮ್ಮಣ್ಣ ಬರೋದು ಹೊಸ ಇದ್ದು ನಾನು ಅಡುಗೆ ಮಾಡಿ ದೇವಸ್ಥಾನಕ್ಕೆ ಹೋಗಿ ಬರ್ತೀನಿ. ದೇವ್ರ ಹತ್ರ ಏನು ಬೆಡ್ಕೊಳ್ತಾ ಇದೆಯಾ? ಆದಷ್ಟು ಬೇಗ ನಿನ್ನ ಮದುವೆ ಆಗ್ಲಿ ಅಂತ ತಾನೆ. ಛೇ, ಹಾಗೆ ನಿಲ್ತಾನೆ. ನನ್ನ ತಂಗಿಗೊಂದು ಮದುವೆ ಆಗಿ ನನ್ನ ತಮ್ಮನಿಗೊಂದು ಒಳ್ಳೆಯ ನೌಕರಿ ಸಿಗಲಿ ಅಂತ ದೇವರಿಗೆ ಬೆಳ್ಕೊಳ್ಳಿ. ಅಣ್ಣ, ನಿಮಗೊಂದು ವಿಷಯ ಹೇಳಬೇಕಾಗಿತ್ತು. ಇವತ್ತು ದಾರಿಯಲ್ಲಿ ಬರುವಾಗ ಅನಂತಪ್ಪನವರ ಮಗ ನಾಗರಾಜ್ ಸಿಕ್ಕಿದ್ದ. ಲಗ್ನದ ಬಗ್ಗೆ ವಿಚಾರಿಸಿದಾಗ ನಿಮ್ಮ ಒಪ್ಪಿಗೆ ಆದರೆ ಮದುವೆ ಮಾಡಿಕೊಳ್ಳುತ್ತೇನೆ ಎಂದು ಹೇಳಿದ. ನಾನು ಅವನಿಗೆ ನನ್ನ ಮನೆಯಲ್ಲಿ ನನ್ನ ಹಿರಿಯಣ್ಣನಿದ್ದಾನೆ, ಅವರನ್ನು ಕೇಳಿ ಹೇಳುತ್ತೇನೆಂದು ಹೇಳಿದೆ. ಅಣ್ಣ, ಮೊದಲೇ ಅವನ ಬಗ್ಗೆ ಏನಂತ ಜನರೆಲ್ಲ ಅನ್ಕೊತಿದ್ದಾರೆ. ಆದ್ರೆ ನೀನು ಅವನ ಮೆಚ್ಚಿ ಮದುವೆ ಮಾಡಿಕೊಡ್ತೀನಿ ಅಂತ ಹೇಳ್ತಾ ಇದೆಯಲ್ಲೋ. ಆದ್ರೆ ಈ ಒಂದು ಮದುವೆಯಲ್ಲಿ ನನ್ನ ತಂಗಿ ಸಂತೋಷವಾಗಿರ್ತಾಳೆ ಅಂತ ನನಗೇನು ನಂಬಿಕೆ ಇಲ್ಲ. ಅಣ್ಣ, ಅವನು ಮೊದಲಿನಂತೆ ಇಲ್ಲಿಗ ತುಂಬಾ ಸುಧಾರಿಸಿದ್ದಾನೆ. ಊರಿನ ಮೇಲೆ ಆಗದವರು ಇರ್ತಾರಣ್ಣ. ಅವರ ಮಾತಿಗೆ ನಾವು ಕಿವಿ ಕೊಡಬಾರ್ದಣ್ಣ, ಕಿವಿ ಕೊಡಬಾರ್ದು. ಮೊದಲೇ ನನ್ನ ತಂಗಿಯನ್ನು ನಾಗರಾಜನ ಕೊಟ್ಟು ಮದುವೆ ಮಾಡಿದ್ರೆ ಅವರ ಬಾಳಿಗೆ ಆಗ್ತಿದ್ದೇನಣ್ಣ. ಹೇಳಣ್ಣ, ಹೇಳು. ನೋಡು, ಮೊದಲಾಗುವ ಕಥೆ ನಮಗೆ ಗೊತ್ತಿದ್ರೆ ನಾವೇಕೆ ಇನ್ನು ಮುನ್ಸೂಚನೆ ಬಗ್ಗೆ ತಿಳ್ಕೊಳ್ತಾ ಇದ್ದೀವಿ. ನೋಡು, ರಾವಣ ಸೀತೆಯನ್ನು ಹೊತ್ತೊಯ್ದು ಆ ರಾಮನ ಕೈಯಿಂದ ಬಾಣಿನಲ್ಲಿ ತುತ್ತಾಗ್ತದೆ ಅಂತ ಅವನಿಗೆ ಗೊತ್ತಿದ್ರೆ ಅವನಿಗೆ ತಗೊಂಡು ಅದೇ ರೀತಿಯಾಗಿ ಕೀಚಕ ಭೀಮನ ಕೈಯಲ್ಲಿ ಒಲೆ ಆಗ್ತದೆ ಅಂತ ಗೊತ್ತಿದ್ರೆ ಅವನೇಕೆ ಪಾಂಚಾಲಿಯನ್ನು ಕೆಳಗುತ್ತಾ ಇದ್ದ. ಹುಚ್ಚ ಅವರವರ ಅದೃಷ್ಟ ಅವರಿಗೆ ಬಿಟ್ಟಿತ್ತು. ಆಯ್ತಣ್ಣ, ಅಣ್ಣ, ನೀನು ಒಪ್ಪಿಕೊಂಡರೆ ಅವರನ್ನು ಕನ್ಯಾರ್ಥಿಯಾಗಿ ಬರಲು ಹೇಳುತ್ತೇನೆ. ಅವರು ಇದೇ ವಾರದಲ್ಲಿ ನಾಳೆಗೆ ಕನ್ಯಾರ್ಥಿಯಾಗಿ ಬರುತ್ತಾರೆ. ಒಪ್ಪಿಗೆ ಆದರೆ ಇದೇ ವಾರದಲ್ಲಿ ಮದುವೆ ಕೂಡ ಆಗ್ತೀನಿ ಅಂತ ಹೇಳ್ತಾರೆ. ನನಗೂ
ಸರ್ಕಾರದವರು ಅರ್ಜಿ ಫಾರ್ಮ್ ಕಾಲ್ ಮಾಡಿದ್ದಾರೆ. ನಾನು ಹೋಗಿ ಪೋಸ್ಟ್ ಹಾಕಿ ಬರುತ್ತೇನೆ. ಬರುವಾಗ ನನಗೆ ಬೇಕಾಗುವ ಎಲ್ಲ ಸಾಹಿತ್ಯ ಸಾಮಗ್ರಿಗಳನ್ನು ತೆಗೆದುಕೊಂಡು ಬರುತ್ತೇನೆ. ತೆಗೆದುಕೊಂಡು ಬರ್ತೇನೆ. ಒಳಗಡೆ ಅಡಿಗೆ ಎಲ್ಲ ಮಾಡಿದ್ದೀನಿ, ಊಟ ಮಾಡಿ. ನಾನು ದೇವಸ್ಥಾನಕ್ಕೆ ಹೋಗ್ಬಿಡ್ತೀನಿ ಅಣ್ಣ. ಹಿಂದೆಕಮ್ಮ ದೇವರ ಪೂಜೆ ಯಾಕಣ್ಣ ಮಾಡ್ತಿದ್ಯಾ? ಇವತ್ತು ಬಸವೇಶ್ವರ ಹುಟ್ಟಿದ ದಿನ ಜಯಂತಿ ಇದೆ, ಅದಕ್ಕಾಗಿ ದೇವಸ್ಥಾನಕ್ಕೆ ಹೋಗ್ಬರ್ತೀನಿ ಅಣ್ಣ. ಅಂದ್ರೆ ನಿನಗೊಂದು ಒಳ್ಳೆ ವರ ಸಿಗ್ಲಿ ಅಂತ ತಾನೆ? ಹಾಗೇನಿಲ್ಲಣ್ಣ, ನೀವಿಬ್ಬರೇ ಒಳ್ಳೆ ನೀಡಲಿ ಅಂತ ಆ ದೇವ್ರ ಹತ್ರ ಬೇಡ್ಕೊಳ್ಳೋದಕ್ಕೆ ಆಯ್ತು ತಂಗಿ. ನಾವು ಶುಭ ಸಮಯ ಮಾತಾಡ್ತಿರುವಾಗಲೇ ಆರ್ತಿಯ ತಾಟವನ್ನು ತೆಗೆದುಕೊಂಡು ಬಂದೆ. ಇದು ಒಂದು ಶುಭ ಸಂಕೇತ. ತಂಗಿ, ನಿನ್ನನ್ನು ನೋಡಲು ನಾಳೆ ಹೊರವರು ಬರುತ್ತಿದ್ದಾರೆ. ಆದಷ್ಟು ಬೇಗ ಪೂಜೆ ಮಾಡಿ ಬೇಗ ಮನೆಗೆ ಬಾ. ನಾನು ಬೇಗ ಹೋಗಿ ಬೇಗ ಬಂದ್ಬಿಡ್ತೀನಿ. ಮನೆ ಗಾಳಿ ಬೇಗ ಮನೆಗೆ ಬಂದ್ಬಿಡ ಮಾತಾಡಿ. ಆಯ್ತಣ್ಣ, ಬೇಗ ಬರ್ತೀನಿ.